ನೋಡಿ, ಮಂಡ್ಯದಲ್ಲಿ JDS ವರ್ಸಸ್ ಕಾಂಗ್ರೆಸ್ ಫೈಟ್ನಿಂದಾಗಿ ಇವರಿಬ್ಬರ ಕಿತ್ತಾಟದಿಂದಾಗಿ ಅಭಿವೃದ್ಧಿ ಅನ್ನೋದು ಕುಂಠಿತವಾಗ್ತಾ ಇದೆ. ಮೂರನೇ ಬಾರಿಗೆ ದಿಶಾ ಸಭೆಯಿಂದ ದೂರ ಉಳಿದಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಹೋಗಿಲ್ಲ ಯಾರು. ರವಿ ಗಣಿಗ ಮಂಡ್ಯ ಶಾಸಕರೊಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಹೋಗಿಲ್ಲ. ಚಲುವರಾಯಸ್ವಾಮಿನೂ ಹೋಗಿಲ್ಲ. ಇದು ಮೂರನೇ ಸರ್ತಿ ಸಭೆ ಕರೆದಿರೋದು. KDP ದಿಶಾ ಸಭೆಯನ್ನು ಕರೆಯೋದು MP. ಓಕೆ, KDP ಸಭೆ ಕರೆಯೋದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಚಲುವರಾಯಸ್ವಾಮಿ. ಅವ್ರು ಕರೆಯೋ ಸಭೆಗೆ KR ಪೇಟೆ ಶಾಸಕರು, JDS ಶಾಸಕರು ಹೋಗಲ್ಲ. ಈಗ ಕುಮಾರಸ್ವಾಮಿ ಕರೆದಿರೋ ದಿಶಾ ಸಭೆಗೆ ಅವರು ಬರಲ್ಲ. ಮಂಡ್ಯ ದಿಶಾ ಸಭೆಗೆ ಕಾಂಗ್ರೆಸ್ ಶಾಸಕರು ಬಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು? ದಿಶಾ ಸಭೆಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಕಾಂಗ್ರೆಸ್ ಶಾಸಕರ ಆಹ್ವಾನ ಕೂಡ ಬೇಕಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಮಂಡ್ಯ ಜನರು ನನಗೆ ಆಹ್ವಾನ ನೀಡಿದ್ದಾರೆ, ಶಾಸಕರು ಕೊಡೋದೇನು ಬೇಕಾಗಿಲ್ಲ. ಮಂಡ್ಯ ಜನ ಕೊಟ್ಟಿದ್ದಾರೆ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇಡೀ ದೇಶದಲ್ಲಿ ಓಡಾಟ ಮಾಡ್ತಾ ಇರ್ತೀನಿ. ಇವರು ಸಭೆ ಕರೆದಾಗ ನಾನು ಎಲ್ಲೋ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದ್ರು ನನಗೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಒಪ್ಪಿಗೆ ಕೊಟ್ಟಿರ್ತೀನಿ. ಆ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್. ನನಗೆ ನೋಡಿ, ನಾನು ದಿಶಾ ಮೀಟಿಂಗ್ ಮಾಡೋದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ಅದನ್ನೇ ಹೇಳಿದ್ದೇನೆ. ಅವ್ರು ಬಿಡ್ತಾರೋ ನನಗೇನು ಸಂಬಂಧ ಇಲ್ಲ. ಇಡೀ ದೇಶದಲ್ಲಿ ಓಡಾಟ ಮಾಡ್ತಾ ಇರ್ತೀನಿ. ಇವರು ಸಭೆ ಕರೆದಾಗ ನಾನು ಎಲ್ಲೋ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದ್ರು ನನಗೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಒಪ್ಪಿಗೆ ಕೊಟ್ಟಿರ್ತೀನಿ. ಆ ಹಿನ್ನೆಲೆ ನನಗೆ ಮೈಸೂರು ಡಿವಿಷನಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾಯಿದೆ ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀನಿ. ಇವಾಗ 11:30ಗೆ ನಾನು KDP ಮೀಟಿಂಗ್ ಮಾಡಿದಾಗ ಅವರೂ ಬಂದಿಲ್ಲ. ಇದರಿಂದ ಅವ್ರು ಏನು ಹೇಳ್ತಾರೆ, ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 1.5 ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅವ್ರೇನಾದ್ರೂ ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ. ಅದೇನು ಮೀಟಿಂಗ್ಗೆ ಹೋಗಬೇಕು ಅಂತ ಏನಿಲ್ಲ. ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದೇ MP ಲ್ಯಾಡಲ್ಲಿ CSR ಫಂಡಲ್ಲಿ 30 ಲಕ್ಷ ಮೊನ್ನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ. ಭಾಳ ಧನ್ಯವಾದಗಳು. ಅವರ MP ಗ್ರ್ಯಾಂಟಲ್ಲಿ